ಏನೀಗ ಮಾತಾಡಲ್ವಾ? ಹಾಗಾದ್ರೆ ಇಷ್ಟೇನಾ? ಏನೋ ನೀನೊಬ್ಳಾದ್ರೂ ನನ್ಗಿಲ್ ಫ್ರೆಂಡು ಅಂತ ಇದ್ಯಾ ಅನ್ಕೊಂಡೆ. ಹೋಗ್ಲಿ ಬಿಡು. ನೋಡಿ, ಈಗೆಲ್ಲ ಇಮೋಷನಲ್ ಬ್ಯಾಕ್ ಮೇಲ್ ಮಾಡಬೇಡಿ ನೀವು. ನಮ್ಮಪ್ಪನ ಕಿತ್ಕೊಂಡವಳು ಅವಳೇನೆ. ಅವಳ ಮೇಲೆ ನನಗೆ ಯಾವ ಪ್ರೀತಿನೂ ಉಳಿದಿಲ್ಲ. ಗಿರ್ಜಾ, ಗಿರ್ಜಾ, ನಾ ಮನೆಯೆಲ್ಲ ಹುಡುಕ್ತಾ ಇದ್ದೆ, ನೀನ್ ಇಲ್ಲಿದ್ಯಾ? ಅಳ್ತಾ ಇದೀಯಾ? ಅಯ್ಯೋ ಹುಚ್ಚಿ, ಅವನೇನೋ ಮಾತಾಡ್ದ ಅಂತ ಅದನ್ನ ನೆನೆಸ್ಕೊಂಡು ಇನ್ನೂ ಅಳ್ತಾ ಇದೀಯ ನೀನು? ನೀವೇ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ನಮ್ಮಿಂದ ದೂರ ಆಗೋದಕ್ಕೆ ನಾವು ಕಾರಣನ? ಅಪ್ಪನು ನಮ್ಮ ಪ್ರೀತಿನ ಒಪ್ಕೊಂಡಿದ್ರಲ್ವಾ? ಅಪ್ಪ ಇದ್ದಿದ್ರೆ ಇಷ್ಟು ವರ್ಷ ನಾವೆಲ್ಲ ಹೀಗೆ ಒದ್ದಾಡ್ಕೊಂಡಿರ್ತಿದ್ವಾ? ನಾವೆಲ್ಲ ಸಂತೋಷವಾಗಿರ್ತಾ ಇದ್ವಿ. ಆದ್ರೆ ಅಣ್ಣಂದ್ರೆ ಯಾಕೆ ಅಪ್ಪನ ಸಾವನ್ನ ನಾವ್ ಕಾರಣ ಅಂತ ಹೇಳ್ತಾ ಇದ್ದಾರೆ? ಅಯ್ಯೋ ಹುಚ್ಚಿ, ಸಮಾಧಾನ ಮಾಡ್ಕೊ. ಗಿರ್ಜಾ, ಯಜಮಾನ್ರ ಆಶೀರ್ವಾದ ಆಗ್ಲೂ ನಮ್ಮ ಮೇಲಿತ್ತು, ಈಗಲೂ ನಮ್ಮ ಮೇಲಿದೆ. ಅದಕ್ಕೆ ಅಲ್ವಾ ನಾವು ಇಷ್ಟೊಂದು ಖುಷಿಯಾಗಿರೋದು. ನಾವು ಖುಷಿಯಾಗಿದ್ರೆ ಅವರು ಖುಷಿಯಾಗಿರ್ತಾರೆ, ನಾವು ನೊಂದ್ಕೊಂಡ್ರೆ ಅವರು ನೊಂದ್ಕೋತಾರೆ. ಯಾಕ್ರಿ ದಿನ ಈ ಜಗಳ ದ್ವೇಷ ಇದೆಲ್ಲ? ನಾವ್ ಹೀಗೆ ಜಗಳ ಆಡ್ತಾ ಇದ್ರೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಈ ಜಗಳಕ್ಕೆ ಕಾರಣ ನಾನಲ್ಲ ಗಿರ್ಜಾ. ಉರಿತಾ ಇರೋ ದ್ವೇಷಕ್ಕೆ ತುಪ್ಪ ಹಾಕೋನು ನಾನಲ್ಲ. ಇದನ್ನೆಲ್ಲ ಶುರು ಮಾಡಿದವ್ರಿಗೆ ಇದನ್ನು ಮುಗಿಸೋ ಮನಸ್ಸು ಇರ್ಬೇಕಲ್ವಾ? ಏನ್ ಗಿರ್ಜಾ ನೀನು, ನಾನ್ ತಾಂಬೂಲ ತಿನ್ಬೇಕು ಅಂತ ತಾಂಬೂಲ ಸಮೇತ ಬಂದ್ರೆ ನೀನು ಹೀಗೆ ಅಳ್ತಾ ನಿಂತಿದ್ಯಲ್ಲ, ನನ್ಗೀಗ ತಾಂಬೂಲ ಹಾಕೊಡ್ತೀಯಲ್ಲೋ? ತಾಂಬೂಲ ತಿಂದ್ರೆ ಜೀರ್ಣ ಆಗಿ ಹೊಟ್ಟೆ ಚೆನ್ನಾಗಿ ಹಸಿಯುತ್ತೆ, ಇನ್ನೊಂದ್ಸಲ ಊಟ ಮಾಡ್ಬೋದು. ಇವತ್ತು ನಾನೇ ಅಡುಗೆ ಮಾಡಿದ್ದು. ಅಡುಗೆ ಚೆನ್ನಾಗಿತ್ತೋ ಇಲ್ವೋ? ಇವತ್ತು ನೀವು ಮಾಡಿದ ಅಡುಗೆ ತುಂಬಾ ಚೆನ್ನಾಗಿತ್ತು. ಹಚ್ಚು ಮತ್ತೆ ಸುಣ್ಣನ ಗಿರ್ಜಾ. ಅಯ್ಯೋ, ತಾಂಬೂಲ ಹಾಕ್ದಾಗ ನಾಲ್ಗೆ ಚೆನ್ನಾಗಿ ಕೆಂಪಾಗ್ಬೇಕಂತೆ. ಅದರಲ್ಲೂ ಪ್ರೀತಿ ಜಾಸ್ತಿ ಇದ್ರೆ ನಾಲ್ಗೆ ಹೆಚ್ಚು ಕೆಂಪಾಗುತ್ತಂತೆ ರೀ. ನಿಮ್ಗ ಗೊತ್ತಾ? ಯಾರ್ ನಾಲ್ಗೆ ಹೆಚ್ಚು ಕೆಂಪಾಗಿದೆ ನೋಡೋಣ, ತೋರ್ಸು. ನಿನ್ನೆ ಜಾಸ್ತಿ ಕೆಂಪಾಗಿದೆ, ನಿನಗೆ ಪ್ರೀತಿ ಜಾಸ್ತಿ ಆಗಾದ್ರೆ? ಹಾಗೇನಿಲ್ಲ ರೀ, ನಿಮ್ ನಾಲ್ಗೆನೆ ಇನ್ನು ಜಾಸ್ತಿ ಕೆಂಪಾಗಿರೋದು. ಗಿರಿಜಾ, ನಾವಿಬ್ರು ಒಬ್ರಿಗೊಬ್ರು ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ಹೇಳಕ್ಕೆ ಈ ತಾಂಬೂಲ ಸಾಕ್ಷಿ ಬೇಕಾ? ನಮ್ಮ ಮನಸ್ಸಾಕ್ಷಿ ಸಾಲಲ್ವಾ? ಮತ್ತೆ ನೀನೇ ಹೇಳು. ನನ್ನ ಹತ್ರ ಹೇಳೋದಕ್ಕೇನು ಇಲ್ಲ. ವಿಡಿಯೋ ಕಾಲ್ ಎಲ್ಲ ಮಾಡಕ್ ಆಗಲ್ಲ. ಲೋ ಬ್ಯಾಟ್ರಿ, ಒಂದ್ ಸ್ವಲ್ಪ ಬುಕ್ ಸ್ಪಾನ್ಸರ್ ಮಾಡಲ್ಲ. ನಮ್ಮಪ್ಪ ನಂಗೆ ಸ್ಯಾಂಕ್ಷನ್ ಮಾಡ್ತಿದಂಗೆ ನೀನು ಕೊಟ್ಬಿಡ್ತೀನಿ ಮಗ. ಛೆ, ಮನೇಲಿ ಮಾತಾಡಕ್ ಆಗಲ್ಲ ಅಂತ ಆಚೆ ಬಂದ್ರೆ ಇಲ್ಲಿ ಇವನ್ ಕಾಟ. ಇವನು ಈಗ್ಲೇ ಆಚೆ ಬರ್ಬೇಕಾ? ಎಲ್ಲ ನನ್ ಕರ್ಮ. ಏನು ಹಾಸಿದ್ದು ಊಟ ಆಯ್ತು, ನಿಂದು? ನಿನಗ್ ಊಟ ತಿಂಡಿ ಬಿಟ್ರೆ ಇನ್ ಏನ್ ಗೊತ್ತಿದೆ ಹೇಳು? ಹೌದೌದು, ಮತ್ತೆ ಚೆನ್ನಾಗ್ ತಿನ್ನೋದು, ಮೂಟೆ ತರ ಊದ್ಕೊಳ್ಳೋದು, ಇದೇ ಅಲ್ವಾ ನಿನ್ ಗೋಲು? ಏನಿಲ್ಲ ಕಣೋ, ನಂಗ್ ನಿದ್ದೆ ಬರ್ತಾ ಇದೆ. ಹೌದೌದೌದು, ಊಟ ಮಾಡೋದು ನಿದ್ರೆ ಮಾಡೋದು
ಎಲ್ರು ಅವ್ರ ಹೆಸರು ಪಕ್ಕ ಗ್ರಾಜುಯೇಷನ್ ಹಾಕೊಳ್ತಾರಲ್ಲ, ಹಂಗೆ ನೀನು ಉ ಮಾ ಹೇ ಅಂತ ಹಾಕೋಬಿಡು. ಸರಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಏ ಕಾಡ್ ಪಾಪ, ಯಾಕೋ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತೀಯಾ? ಏಯ್, ಏನಾಯ್ತು? ನನಗೆ ಊಟ ತಿಂಡಿ ನಿದ್ದೆ ಅಷ್ಟೇನಾ ಕೆಲ್ಸ? ಅಮೂಲ್ಯ ಜೊತೆಗೆ ಹೂ ಮಾ ಹೇ ಅಂತ ಬೇರೆ ಹಾಕೊಬೇಕಾ? ಏಯ್, ಯಾವನ ಹೇಳಿದ್ ನಿನ್ಗೆ? ಆ ಈಗ ನಾಟಕ ಮಾಡ್ಬೇಡ. ನನ್ ಪಾಡಿಗೆ ನನ್ ಫೋನಲ್ಲಿ ಇದ್ರೆ ನನ್ನ ಕೆಣಕ್ತಿಯಾ? ಏನೇನೋ ಹೇಳಿ ನನ್ ಮೂಡ್ ಆಫ್ ಮಾಡಿ ಮಜಾ ತಗೊಂತೀಯ ಅಲ್ವಾ? ಇದೇ ನಾನ್ ನಿಮ್ ಮನೇಲಿ ಹೇಳ್ಕೊಟ್ಟಿರೋದು. ಏಯ್, ನಮ್ ಮನೆ ವಿಷಯಕ್ಕೆ ಬಂದ್ರೆ ಅಷ್ಟೇ ಒಂದೇ ಒಂದ್ ಗುಣ ಹೊಡ್ಬಿಡ್ತೀನಿ. ನೋಡು ಕಾಡ್ ಪಾಪ, ಸುಮ್ನೆ ಇದ್ಬಿಡು. ಏಯ್, ಏನೇ ಮಾಡ್ಕೊಳ್ತೀಯ ಇವಾಗ? ನನ್ ಮೇಲೆ ಕೈ ಹಾಕ್ತೀಯಾ? ಒಂದ್ ನಿಮಿಷ, ಯಾಕಿಬ್ರು ಜಗಳ ಆಡ್ತಿದ್ದೀರಾ? ಏನಾಯ್ತು ವಲ್ಲಭ? ಅದಕ್ಕೆ ನನ್ ಫ್ರೆಂಡ್ ಜೊತೆ ಮಾತಾಡ್ತಿದ್ರೆ ಇವಳಿಗೆ ಅಂದೆ ಅನ್ನೋರ್ ತರ ಮಾತಾಡ್ತಿದ್ದಾಳೆ ಇವಳು. ಅಯ್ಯೋ ಅಕ್ಕ, ಇವನ್ ಮಾತ್ ಮಾತ್ರ ನಂಬ್ಲೇಬೇಡಿ. ದೊಡ್ಡ ನಾಟಕ ಕಂಪ್ನಿ ಓನರ್ ಇವನು. ಅಯ್ಯೋ ಅಮೂಲ್ಯ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಮ್ಮ. ವಲ್ಲಭ ಸುಳ್ಳು ಹೇಳಲ್ಲ. ಓ ಹಾಗ, ನೀವು ಇವನ್ಗೆ ಸಪೋರ್ಟ್ ಮಾಡ್ತೀರಾ? ನಾನು ನೀವು ತುಂಬಾ ಪಾಪದವರು. ನೀವ್ ಈ ಮನೆಗ್ ಬಂದ್ ಸಿಗಾಕೊಂಡಿದ್ದೀರಾ ಅನ್ಕೊಂಡಿದ್ದೆ. ನೀವು ಸರಿಯಾಗಿ ಇದ್ದೀರಾ. ಈ ಮುಗ್ಧನ್ ಬಿಟ್ಟು ಈ ತಪ್ಪು ಮಾಡಿದನಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಾನು ಏನು ಅಂತ ಹೇಳಿ? ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಹಾಗಲ್ಲ ಅಮೂಲ್ಯ, ನನಗೇನು ಹೇಳಕ್ ಬರ್ಬೇಡಿ. ನಿಮ್ ಸಾಹಸ ಸಾಕು. ನಮ್ಮ ಅತ್ತಿಗೆ ವಾಯ್ಸ್ ರೈಸ್ ಮಾಡ್ತೀಯಾ? ಡಿಚ್ಚಿ ಹೊಡೆದ್ ಬಿಡ್ತೀನಿ. ಹೋಯ್ತಾರೋ. ಈ ಅಮ್ಮ ಒಬ್ಳು ದಿನ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಹಾಕು ಅಂತ ಹಿಂಸೆ ಕೊಡ್ತಾ ಇರ್ತಾರೆ. ಹಾಯ್. ಏನೀಗ ಮಾತಾಡಲ್ವಾ? ಹಾಗಾದ್ರೆ ಇಷ್ಟೇನಾ? ಏನೋ ನೀನೊಬ್ಳಾದ್ರೂ ನನ್ಗಿಲ್ ಫ್ರೆಂಡು ಅಂತ ಇದ್ಯಾ ಅನ್ಕೊಂಡೆ. ಹೋಗ್ಲಿ ಬಿಡು. ನೋಡಿ, ಈಗೆಲ್ಲ ಇಮೋಷನಲ್ ಬ್ಯಾಕ್ ಮೇಲ್ ಮಾಡ್ಬೇಡಿ ನೀವು. ಇದಕ್ಕೆಲ್ಲ ನಾನ್ ಬಗ್ಗಲ್ಲ. ನಾನ್ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ನಾನ್ ನಿಮ್ನ ಎಷ್ಟೆಲ್ಲ ಒಳ್ಳೆಯವರು ಅನ್ಕೊಂಡಿದ್ದೆ. ನಂಗ್ ಕಷ್ಟ ಅಂತ ಬಂದ್ರೆ ನೀವ್ ನನ್ ಜೊತೆ ನಿಲ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವು ಹೋಗಿ ನನ್ ಜೊತೆ ಮಾತಾಡ್ಬೇಡಿ ನೀವು. ನಾನ್ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ಅದು ಅಲ್ದೆ ಆ ಕಾಡ್ ಪಾಪ ಮುಂದೆ ಅವನೇ ಒಳ್ಳೆಯವನು, ನಾನ್ ಸರಿನೇ ಇಲ್ಲ ಅನ್ನೋ ತರ ಮಾತಾಡ್ಬಿಟ್ರಲ್ಲ. ನಂಗೆ ಎಷ್ಟ್ ಹರ್ಟ್ ಆಯ್ತು ಗೊತ್ತಾ? ನಾನ್ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ಮಾತಾಡಲ್ಲ ಅಂತ ನೀನೇ ಮಾತಾಡ್ತಿದ್ಯಲ್ಲ ಅಮ್ಮು. ಹೋಗ್ಲಿ ಬಿಡು. ಈಗ ಮಾತಾಡಿದ್ಯಲ್ಲ, ಮತ್ತೆ ಮಾತ್ ಬಿಡಕ್ ಹೋಗ್ಬೇಡ. ಓಕೆ? ಇಲ್ಲ, ನಂಗ್ ಕೋಪ ಬಂದಿದೆ. ನಂಗ್ ಕೋಪ ಕಮ್ಮಿ ಆಗಲ್ಲ ಅಷ್ಟೇ. ನೋಡಮ್ಮು, ಇಷ್ಟ್ ಚಿಕ್ಕ ವಯಸ್ಸಿಗೆ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಂಡ್ರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಕಣ್ ಸುತ್ತ ಡಾರ್ಕ್ ಸರ್ಕಲ್ ಆಗುತ್ತೆ. ಆಮೇಲೆ ಹೊಟ್ಟೆಗೆ ಊಟನೂ ಸೇರಲ್ಲ. ಈಗ ನೀನ್ ಮುದ್ದಾಗಿದ್ಯಾ ನೋಡೋದಕ್ಕೆ, ಆಮೇಲೆ ಕಡ್ಡಿ ಪೈಲ್ವನ್ ಹೋಗ್ತೀಯ. ಆಮೇಲೆ ಸಾಕು. ಇನ್ಮೇಲೆ ನಾನ್ ಕೋಪನೇ ಮಾಡ್ಕೊಳಲ್ಲ. ನೋಡಿ, ನಗಾಡ್ತಿದೀನಿ. ಅದು ನನ್ನ ಅಮ್ಮು ಅಂದ್ರೆ. ಅಮ್ಮು, ರಂಗೋಲಿ ಒಂಥರ ಸೂಪರ್ ಆಗಿದೆ. ಎಷ್ಟರಿಂದ ಎಷ್ಟು? ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು 13 ಇಂದ 1. ನಾನು ಅದನ್ನೇ ಬಿಡಿಸ್ಲಾ? ಗಿರ್ಜಾ, ಏನಾಯ್ತ್ರಿ? ಈ ಮನೆಗೆ ಒಂದು ಆಚಾರ ಇದೆ, ಪದ್ಧತಿ ಇದೆ. ಆ ರೀತಿ ನಡ್ಕೊಳ್ಳೋದಾದ್ರೆ ಈ ಮನೇಲಿ ಇರ್ಬೋದು. ಇಲ್ಲ ಅಂದ್ರೆ ಮನೆ ಬಾಗ್ಲು ತೆರೆದಿದೆ, ಅವ್ರವ್ರ ಇಷ್ಟದ ಹಾಗೆ ಹೋಗ್ಬೋದು. ಮೀನಾ, ಏನೇ ಮಾಡ್ದೆ? ಇನ್ನೊಂದ್ಸಲ ಎದುರುಗಡೆ ಮನೆಯವ್ರ ಜೊತೆ ಯಾರಾದ್ರೂ ಮಾತಾಡಿದ್ರೆ ಸರಿ ಇರೋದಿಲ್ಲ ಗಿರ್ಜಾ. ಮೀನಾ, ನೀನ್ ಆ ಮನೆಯವ್ರ ಜೊತೆ ಮಾತಾಡ್ದೇನೆ ಯಾಕೆ ಬೇಡದಿರೋ ಕೆಲಸ ಮಾಡೋದು? ಅಯ್ಯೋ ಅತ್ತೆ, ನೀವು ಮಾವನ್ ತರ ಮಾತಾಡ್ತಿದ್ದೀರಲ್ಲ. ಆ ಮನೆಯವರು ನಿಮ್ ಶತ್ರುಗಳಲ್ಲ, ನಿಮ್ ತವ್ರ ಮನೆ ಅದು. ಅದನ್ನ ನೀನ್ ನನಗೆ ಹೇಳ್ಕೊಡ್ಬೇಕಾ? ಹಾಗಲ್ಲ ಅತ್ತೆ, ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದ್ ಬಿಟ್ಟು ಈ ತರ ದ್ವೇಷ ಮಾಡ್ಕೊಂಡ್ ಕೂತ್ರೆ ಹೇಗತ್ತೆ? ಎಲ್ಲದಕ್ಕೂ ಒಂದ್ ಅಂತ್ಯ ಅಂತ ಇರ್ಬೇಕಲ್ವಾ?
ಇದಕ್ಕಿಲ್ವಾ? ಮೀನಾ, ನಿನಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಏನಾದ್ರೂ ಮಾತಾಡಕ್ ಮುಂಚೆ ವಿಷಯನ ಸರಿಯಾಗಿ ತಿಳ್ಕೊಂಡ್ ಮಾತಾಡು. ಇಷ್ಟಕ್ಕೂ ನನ್ನ ಗಂಡ ಅಲ್ಲ ದ್ವೇಷ ಸಾಧಿಸ್ತಿರೋದು, ಆ ಮನೆಯವರು. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದಾರಲ್ಲ ಆ ದೊಡ್ಡ ಮನುಷ್ಯರು. ನಮ್ಮ ಸಂಬಂಧ ಬೇಡ ಅಂತ ನಮ್ಮನ್ನ ಮನೆಯಿಂದ ಆಚೆ ದಬ್ಬಿ ಇದೆಲ್ಲ ಶುರು ಮಾಡಿದ್ದು ಅವರು. ನನ್ನನ್ನ ಅಳಿಯ ಅಂತ ಒಪ್ಕೊಳ್ದೇ ಇದ್ರು ಪರವಾಗಿಲ್ಲ, ನಿಮ್ ಮಗಳನ್ನ ಆಗಾಗ ತವ್ರ ಮನೆ ಕರೀತಾ ಇರಿ ಅಂತ ಅವ್ರನ್ನ ಅಂಗಲಾಚಿ ಬೇಡ್ಕೊಂಡ್ರು ನಮ್ಮ ಯಜಮಾನ್ರು. ಆದ್ರೆ ನನ್ನ ಮುಖಾನ ನೋಡ್ದೆ ನಿಮ್ ಸಂಬಂಧ ಕಡಿತು ಅಂತ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು. ಸೇಡಿನ ಬೀಜನ ಬಿತ್ತು ನೀರ್ ಹಾಕ್ತಾ ಇದ್ದಾರೆ. ಅದನ್ನೆರಳು ನಮಗ್ ಸೋಕ್ಬಾರ್ದು ಅಂತ ನಮ್ಮ ಯಜಮಾನ್ರು ದೂರ ಸರಿದು ಹೋಗಿದ್ದಾರೆ. ಇದು ತಪ್ಪಾ? ಹೇಳು. ಸುಮ್ನೆ ರಂಗೋಲಿ ಹಾಕಿ ಬರೋದ್ ಬಿಟ್ಟು ಅವ್ರ ಜೊತೆ ಮಾತಾಡೋ ಉಸಾಬ್ರಿ ನಿನಗ್ಯಾಕೆ? ಸಂಬಂಧಗಳು ರಂಗೋಲಿದ್ದಾಗತ್ತೆ. ಚುಕ್ಕಿಗಳನ್ನ ಎಳೆಯಿಂದ ಜೋಡಿಸ್ಬೇಕು, ಹಾಗೆ ಮನ್ಸುಗಳನ್ನ ಪ್ರೀತಿಯಿಂದ ಜೋಡಿಸ್ಬೇಕು. ಖುಷಿಯನ್ನು ಬಣ್ಣ ತುಂಬಿಸ್ಬೇಕು, ಯಾರು ತುಳಿದೇ ಇರೋ ತರ ಕಾಪಾಡ್ಬೇಕು. ಒಂದು ಚುಕ್ಕಿ ತಪ್ಪಿಟ್ರು ಅಥವಾ ಒಂದ್ ಎಳೆ ತಪ್ಪಾದ್ರೂ ಪೂರ್ತಿ ರಂಗೋಲಿನೇ ಹಾಳಾಗತ್ತಲ್ವಾ ಅತ್ತೆ? ಹೌದು, ನಿಜ. ಚುಕ್ಕಿಗಳನ್ನ ಎಳೆಯಿಂದ ಜೋಡಿಸೋ ಹಾಗೆ ಮನಸ್ಸುಗಳನ್ನ ಪ್ರೀತಿಯಿಂದ ಜೋಡಿಸ್ಬೇಕು. ಅಂತ ಮನಸ್ಸುಗಳಿಂದನೇ ಈ ಮನೆ ನಂದ ಗೋಕುಲ ಆಗಿರೋದು. ನಮ್ಗಷ್ಟು ಸಾಕು. ಇನ್ಯಾವ ಮನ್ಸುಗಳು ಸೇರ್ಕೊಳ್ಳೋದು ಬೇಡ. ಇನ್ನೊಂದು ಸಲ ನೀನು ಆ ಮನೆ ಸಂಬಂಧದ ಬಗ್ಗೆ ಅತಿರೇಕದ ಮಾತಾಡಿದ್ರೆ ಪರಿಣಾಮ ನೆಟ್ಕಿರೋದಿಲ್ಲ. ನೋಡ್ದ, ನೀನ್ ಮಾಡಿದ್ದು ಏನೆಲ್ಲ ಆಯ್ತು? ಏನ್ ಹೇಳೋದು ನಿನ್ಗೆ? ಮತ್ತೆ ರಕ್ಷಾ ಬಂಧನ ದಿನ ನನ್ನ ತಮ್ಮಂಗ್ ರಾಖಿ ಕಟ್ಟಿದ್ಮೇಲೆ ಅವನ ಹತ್ರ ಗಿಫ್ಟ್ ಇಸ್ಕೊಳ್ಳೋರ್ಗು ನನ್ ಬಿಡ್ತಾನೆ ಇರ್ಲಿಲ್ಲ ಗೊತ್ತಾ? ಓ, ನಮ್ ರಕ್ಷಾನು ಹಾಗೆ. ನೋಡ್ದಲ್ಲ ಇವತ್ತು ಮಾಧವನ ಹತ್ರ 2 ಡ್ರೆಸ್ ಇಸ್ಕೊಳ್ಳೋವರೆಗೂ ಬಿಡ್ಲೇ ಇಲ್ಲ. ಇನ್ ನಮ್ ಧನ್ಯನ್ ಕೇಳ್ಬೇಕಾ? ದೊಡ್ಡ ಲಿಸ್ಟೇ ಇರತ್ತೆ. ಪಾಪ, ಇವತ್ತೇನೋ ಪಾಪು ಹುಷಾರಿಲ್ವಂತೆ, ಅದಕ್ಕೆ ಬರ್ಲಿಲ್ಲ ಕಣೆ. ಹೌದಾ? ನನಗೂ ಈ ವರ್ಷ ನನ್ನ ತಮ್ಮಂಗ್ ರಾಖಿ ಕಟ್ಬೇಕು ಅನಿಸ್ತಾ ಇದೆ ಅತ್ತೆ. ಆದ್ರೆ ಈ ವರ್ಷ ಅದೆಲ್ಲ ಆಗಲ್ವೇನೋ. ನೀನ್ ಬರೀ ಈ ವರ್ಷದ ಬಗ್ಗೆ ಮಾತಾಡ್ತಾ ಇದೀಯಾ? ನನಗೆ 30 ವರ್ಷ ಆಯ್ತು. 30 ವರ್ಷಗಳಿಂದ ಕಾಯ್ತಾ ಇದ್ದೀನಿ ನಮ್ಮ ಅಣ್ಣಂದರಿಗೆ ನಾನು ಯಾವಾಗ ರಾಖಿ ಕಟ್ತೀನಿ ಅಂತ. ಮೀನಮ್ಮ, ಮೀನಮ್ಮ. ಕೇಶವ, ಏನೋ ಇದು ಇವತ್ತು ಅಂಗಡಿಯಿಂದ ಇಷ್ಟು ಬೇಗ ಬಂದಿದ್ಯಾ? ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನೋ ಅದು? ನಿನ್ ಕಣ್ ಮುಚ್ಚಿದ್ರೆ ಹೇಳ್ತೀನಿ. ಕೇಶವ, ಏನದು ಹೇಳೋ? ಅಮ್ಮ ಪ್ಲೀಸ್, ಅವಳು ಕಣ್ ಮುಚ್ಚಿದ್ರೇನೆ ಸರ್ಪ್ರೈಸ್ ಅದು. ಕಣ್ ಮುಚ್ಚು. ನಿನ್ ಮೇಲೆ ನನಗೆ ನಂಬಿಕೆ ಇಲ್ಲ, ನಾನೇ ಕಣ್ ಮುಚ್ತೀನಿ. ರೆಡಿ? 1 2 3 ಟನ್ ಟಡಾನ್.